गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय DJ Ajay गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुणप्रवराय गुरवे गुणगुरवे गुरुदैत्यगणक्षेत्रे गुरुदैवसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि भूतगुल्फाय गन्धभट्टाय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि अनुरागाय ग्रन्थाय गीताय ग्रन्थार्थतत्त्वविदे ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपटवे गीतचरिताय गायकवराय गायकाधीनविग्रहाय गङ्गाजलप्रणयवते गौरीतनन्दनाय गौरीहृदयनन्दनाय गौरभानुसुताय गौरीगणेश्वराय गौरीप्रणयाय गौरीप्रवणाय गौरभावाय धीमहि गोसहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि. ಸಹೃದಯ ಪ್ರೇಕ್ಷಕ ಬಂಧುಗಳೇ, ಈಗಷ್ಟೇ ಭೂಮಿ ತಾಯಿಯ ಚೊಚ್ಚಲ ಮಗ ಸಿನಿಮಾ ನೋಡಿದ್ದೀರಿ. ಈ ಚರ್ಚೆಗೆ ಚಾಲನೆ ಕೊಡೋದಕ್ಕೋಸ್ಕರ ಆರಂಭದಲ್ಲಿ ಬೇಂದ್ರೆಯವರ ಕವಿತೆ ಭೂಮಿ ತಾಯಿಯ ಚೊಚ್ಚಲ ಮಗ, ಆ ಕವಿತೆ ಈ ಚಿತ್ರಕ್ಕೆ ಸ್ಫೂರ್ತಿ, ಆ ಕವಿತೆಯ ಆಶಯವೇ ಇದರ ವಸ್ತು. ಹಾಗಾಗಿ ಬೇಂದ್ರೆಯವರನ್ನು ಗೌರವಿಸ್ತಾ ಅವರ ಕೆಲವು ಸಾಲುಗಳನ್ನು ಓದಿ ಚರ್ಚೆಗೆ ಚಾಲನೆ ಕೊಡ್ತೇನೆ. ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಹಾಡನ್ನು ಕೇಳಿದ್ದೀರಿ. ಈಗ ಕವಿತೆಯನ್ನು ಕೇಳಿ.
ಭೂಮಿ ತಾಯಿಯ ಚೊಚ್ಚಿಲ ಮಗನನು ಕಣ್ತೆರೆದೊಮ್ಮೆ ನೋಡಿ ಹಿರೇನು. ಮುಗಿಲೆಂಬುವುದು ಕಿಸಿದಿತು ಹಲ್ಲು, ಬಂದಾ ಬೆಳೆಯು ಮಿಡಿಚಿಯ ಮೇವು. ಬಿತ್ತಿದ್ದಾಯಿತು ಉತ್ತಿಹ ಮಣ್ಣು, ದಿನವೂ ಸಂಜೆಗೆ ಬೆವರಿನ ಜಳಕ. ಉಸಿರಿನ ಕೂಳಿಗೆ ಕಂಬನಿ ನೀರು, ಹೊಟ್ಟೆಯು ಹತ್ತಿತು ಬೆನ್ನಿನ ಬೆನ್ನು. ಎದೆಯ ಗೂಡಿನೊಳು ಚಿಂತೆಯ ಗೂಗಿ, ಮಿದುಳಿನ ಮೂಲೆಗೆ ಲೊಟಲೊಟ ಹಲ್ಲಿ. ಮೋರೆಯು ಸಾವನು ಅಣಕಿಸುತ್ತಿಹುದು, ಕೊರಳಿಗೆ ಹತ್ತಿದೆ ಸಾಲದ ಶೂಲ. ಆದರೂ ಬರದೋ ಯಮನಿಗೆ ಕರುಣ, ಉಸಿರಿಗೆ ಒಮ್ಮೆ ಜನನ ಮರಣ. ಇದನ್ನೀಗಾಗಲೇ ಕೇಳಿದ್ದೀರಿ. ರೈತನ ವಿಷಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಎರಡು ದೊಡ್ಡ ಶಾಪಗಳು. ಇಲ್ಲಿ ಅನಾವೃಷ್ಟಿಯ ಕಥೆಯನ್ನು ನೋಡ್ತಿದ್ದೀರಿ. ಆದರೆ ಈಗ ಕರ್ನಾಟಕದಲ್ಲಿ ಅತಿವೃಷ್ಟಿ ಕೂಡ ಇದೆ. ಪ್ರವಾಹ, ವಿಪರೀತ ನೀರು, ಜನ ಬೆಳೆದ ಬೆಳೆ ಎಲ್ಲ ಕೊಚ್ಚಿ ಹೋಗ್ತಿದೆ. ಈ ಅತಿವೃಷ್ಟಿ ಅನಾವೃಷ್ಟಿಗಳ ಬಗ್ಗೆ ನಮ್ಮ ಕನ್ನಡ ಕಾವ್ಯ ಹೇಗೆ ಪ್ರತಿಕ್ರಿಯಿಸಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಈ ಪದ್ಯ. ಇನ್ನೊಂದು ಕಡೆ ಕುವೆಂಪು ಅವರು ಅತಿಯಾಗಿ ಸುರಿಯುವ ವರ್ಷಭೈರವ ಮಳೆಯ ಪ್ರವಾಹ ಕುರಿತು ಕದ್ದಿಂಗಳು ಕಗ್ಗತ್ತಲು ಕಗ್ಗಾರದ ರಾತ್ರಿ ಅನ್ನುವಂಥ ಒಂದು ಕವಿತೆಯನ್ನು ಬರೆದಿದ್ದಾರೆ. ಅಂಥ ಒಂದು ಕಾವ್ಯದ ಮನಸ್ಸನ್ನು ಒಬ್ಬ ನಿರ್ದೇಶಕ ಹೇಗೆ ಸೆರೆ ಹಿಡಿದಿದ್ದಾನೆ, ಒಬ್ಬ ನಿರ್ದೇಶಕ ಹೇಗೆ ಪ್ರತಿಕ್ರಿಯಿಸ್ತಾನೆ ರೈತನ ಸಮಸ್ಯೆಗಳಿಗೆ ಅನ್ನುವುದಕ್ಕೆ ಈ ಚಿತ್ರ ಸಾಕ್ಷಿ. ಬೇಂದ್ರೆಯವರ ಕವಿತೆಯ ಶೀರ್ಷಿಕೆಯನ್ನೇ ಈ ಚಿತ್ರದ ಶೀರ್ಷಿಕೆಯನ್ನಾಗಿ ಮಾಡಲಾಗಿದೆ ಮತ್ತು ಕಡೆಯಲ್ಲಿ ಅದನ್ನು ಚಿತ್ರದ ನಾಯಕ ಕರ್ಣನಿಗೆ ಸಮೀಕರಿಸಿ ಅವನೇ ಭೂಮಿ ತಾಯಿಯ ಚೊಚ್ಚಿಲ ಮಗ ಅನ್ನುವಂಥ ಒಂದು ಪಾಸಿಟಿವ್ ಆದಂತಹ ಉತ್ತರವನ್ನು ಚಿತ್ರ ನೀಡುತ್ತೆ. ಇದರ ಮೂಲಕ ಈ ಚರ್ಚೆಗೆ ಚಾಲನೆ ಕೊಟ್ಟು ಮುಂದೆ ಇದರ ಚರ್ಚೆಯಲ್ಲಿ ಭಾಗವಹಿಸುವವರಿಗೆ ಅವಕಾಶ ಮಾಡಿಕೊಡ್ತಿದ್ದೇನೆ. ನಮಸ್ಕಾರ. ಇದು ಯಾವಾಗಲೂ ಈ ರೈತರ ಸಮಸ್ಯೆ ಅನ್ನೋದು ಪಾಪ ಅದು ಯಾವತ್ತೂ ಮುಗಿದ ಅಧ್ಯಾಯ ಅಲ್ಲ. ದಿನ ದಿನ ಹೊಸ ಥರ ಸಮಸ್ಯೆಗಳು. ಒಂದು ಸಮಸ್ಯೆ ಮುಗಿದ್ರೆ ಇನ್ನೊಂದು ಸಮಸ್ಯೆ. ಹೀಗೆ ನಾವು ಮೇಷ್ಟ್ರು ಅಂತ ಕರೆಯೋದು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಹೇಳಿದ್ರು. ಇತ್ತೀಚೆಗೆ ಇನ್ನೇನು ಬೆಳೆ ಫಸಲು ಕುಯ್ಯಬೇಕು ಅನ್ನೋ ಟೈಮಲ್ಲಿ ಕಾಲವಿಲ್ಲದ ಕಾಲದಲ್ಲಿ ಮಳೆ ಬಂದು ಎಲ್ಲ ಕೊಚ್ಚೋಗ್ಬಿಡುತ್ತೆ, ಕೊಳೆತೋಗ್ಬಿಡುತ್ತೆ. ಎಷ್ಟು ಒಂದು ಆಸೆ ಇಟ್ಕೊಂಡಿದ್ದು ರೈತನಿಗೆ ಈ ಒಂದು ದುರಂತ ಯಾವತ್ತೂ ಕಾಡುತ್ತೆ. ನಾವು ಸಿಟಿಲಿರೋರು ನಮಗೆ ಗೊತ್ತಾಗಲ್ಲ, ಅದು ಅಲ್ಲಿ ಹೋಗಿದ್ರೇ ಗೊತ್ತಾಗೋದು. ನಾನು ಸರಿ ಎಲ್ಲ ರೀತಿ ಚಿತ್ರ ಮಾಡುವಾಗ ಇದು ಒಂದು ರೈತನ ಸಮಸ್ಯೆ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಪದ್ಯ ನಾನು ಕಾಲೇಜಲ್ಲಿ ಓದಿದ್ದೆ, ಮಹಾರಾಜಾಸ್ ಕಾಲೇಜಿನಲ್ಲಿ. ಆವಾಗ ನನ್ನ ಒಂದು ಇದರಲ್ಲಿ ಈ ಪದ್ಯದ ಮೇಲೆ ಒಂದು ಚಿತ್ರ ಮಾಡಬೇಕು ಅಂತ ಹೇಳಿ ಬನ್ನಿ ವೆಲ್ಕಮ್ ರಮೇಶ್, ಬನ್ನಿ. ಎಲ್ಲೆಲ್ಲಿ ಓದಿದ್ವಿ, ಎಲ್ಲೆಲ್ಲಿ ಕೇಳಿದ್ವಿ, ಎಲ್ಲೆಲ್ಲಿ ನೋಡಿದ್ವಿ ಅದನ್ನೇ ಎಲ್ಲ ಇಟ್ಕೊಂಡು ನೀವು ಚಿತ್ರ ನೋಡುವಾಗ ನಿಮಗೆ ಗೊತ್ತಾಗಿರಬೇಕು ಯಾವ್ಯಾವ ಸೀನ್ಗಳು ಯಾವ್ಯಾವ ಥರ, ಇಬ್ಬರು ಫ್ರೆಂಡ್ಸ್ ಹೇಗೆ, ಇಬ್ಬರು ಫ್ರೆಂಡ್ಸ್ ಏನು ಸ್ಯಾಕ್ರಿಫೈಸ್ ಮಾಡ್ತಾರೆ, ಆಮೇಲಿಂದ ಅಸೆಂಬ್ಲಿಗಳಲ್ಲಿ ಏನು ನಡೆಯುತ್ತೆ, ಯಾವ ಥರ ಜನ ಬರ್ತಾರೆ, ಇವರು ಆಯ್ಕೆಯಾಗಿ ಇವ್ರನ್ನ ಆ ಊರಿಂದ ಕಳಿಸ್ಕೊಟ್ರೆ ಹೇಗೆ ಬರೀ ಬೆಂಗಳೂರಲ್ಲೇ ಇರ್ತಾರೆ, ಇವ್ರ ಮಕ್ಕಳನ್ನೆಲ್ಲ ಫಾರಿನಿಗೆ ಕಳಿಸೋದು, ಕಾನ್ವೆಂಟಿಗೆ ಕಳಿಸೋದು, ಹಳ್ಳಿ ಬಿಟ್ಟುಬಿಡ್ತಾರೆ. ಇದು ಆವತ್ತಿಂದ ಇವತ್ತವರೆಗೂ ನಡೀತಾನೆ ಇದೆ. ಅದಕ್ಕೆ ಇಬ್ಬರು ಯುವಕರು ಹೇಗೆ ಹೋರಾಡಿ ಒಂದು ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡೋದು ಅಂತ ಆಯಿತು. ಅವರು ಎಷ್ಟು ಸಂತೋಷಪಟ್ಟರು ಅಂದರೆ ಆ ಹಾಡಿದಾಗ ನನಗೆ ಭಾಳ ಪ್ರಿಯವಾದ ಕ್ಯಾರೆಕ್ಟ್ರು ಒಬ್ಬ ರೈತ, ಆ ಹಾಡನ್ನ ನನಗೆ ಕೊಟ್ಟಿದ್ದೀರಾ ಅಂಥೇಳಿ ಮಧ್ಯಾಹ್ನ ಬಂದವರು 2 ಗಂಟೆಗೆ ರಾತ್ರಿ 9 ಗಂಟೆವರೆಗೂ 4 ಸರಿ 5 ಸರಿ ಹಾಡಿದ್ರು. ನನಗೆ ಮನಪೂರ್ವಕವಾಗಿ ಹಾಡಬೇಕು ನಾನು ಅಂತ. ಏಕೆಂದರೆ ಅವರು ಇದೆಲ್ಲ ನನ್ನ ಜೀವನದಲ್ಲಿ ನೋಡಿದ್ದೀನಿ. ಈ ಸಾಲದ ಶೂಲ ಆಗಿರ್ಬೋದು, ಈ ಹುಳ ಹುಪ್ಪಟೆಗಳು ಯಾವ ಥರ ಎಲ್ಲ ತಿಂದೋಗ್ಬಿಡುತ್ತೆ, ಮಳೆ ಬರಲ್ಲ, ಬರೀ ಮೋಡ ಕಾಣುತ್ತೆ, ಇವೆಲ್ಲ ಅವರು ಅಷ್ಟು ಇಮ್ಮರ್ಸ್ ಆಗಿಬಿಟ್ಟು ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಹಾಡುವಾಗ. ಆ ವಿಚಾರದಲ್ಲಿ ನಾವು ಒಂದು ಮುಖ್ಯಮಂತ್ರಿನ ಕಿಡ್ನ್ಯಾಪ್ ಮಾಡೋದು ತಂದ್ವಿ, ಒಂದು ಹೊಲದಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು. ಇವಾಗ ಕೆಲವು ಮುಖ್ಯಮಂತ್ರಿಗಳು
ಅದನ್ನು ಹೊರಗಡೆ ಅಂದರೆ ಬೆಂಗಳೂರು ಏರ್ ಕಂಡೀಷನ್ ರೂಮ್ ಬಿಟ್ಟು ಹೊರಗಡೆ ಹೋಗಿ ಮಾಡ್ತಾಯಿದ್ದಾರೆ. ಸೊ ಹೀಗೆ ಒಂದೊಂದು ಸರಿ ಒಂದೊಂದು ಚಿತ್ರ ಒಳ್ಳೆ ಒಂದು ಗಳಿಗೆಲಿ ಎಲ್ಲೋ ಒಂದು ತಲೆಯಲ್ಲಿ ಹುಟ್ಟಿ ಒಂದು ಒಳ್ಳೆ ಚಿತ್ರ ಆಗುತ್ತೆ. ಅದಕ್ಕೆ ಎಲ್ಲರೂ ತುಂಬ ಸಹಕಾರ ಮಾಡಿದ್ರು. ಈಗ ರಮೇಶ್ ಅವರು ನನ್ನ ಜೊತೆಲಿದ್ದಾರೆ, ಅವ್ರಿಗೂ ಭಾಳ ಇಷ್ಟವಾದ ಕ್ಯಾರೆಕ್ಟ್ರು. ಶಿವರಾಜ್ ಕುಮಾರ್ ಅವ್ರಿಗೆ ಈ ಪಿಕ್ಚರ್ಗೆ ಅವಾರ್ಡು ಕೂಡ ಬಂತು, ನಮಗೂ ಪಿಕ್ಚರ್ಗೂ ಅವಾರ್ಡ್ ಬಂತು. ಇವತ್ತು ಟೆಲಿವಿಷನ್ಗಳಲ್ಲಿ ಯಾವುದಾದ್ರೂ ಅಸೆಂಬ್ಲಿ ಅದು ಗಲಾಟೆ ಆದರೆ ರಮೇಶ್ ಅವ್ರ ಸೀನ್ನ ಕಟ್ ಮಾಡಿ ಹಾಕ್ತಿರ್ತಾರೆ. ನೀವು ನೋಡಿರ್ಬೋದು, ಇವ್ರು ಹೇಳೋ ಡೈಲಾಗ್ಗಳೆಲ್ಲ ಸೀನ್ಗಳೆಲ್ಲ ಅಲ್ಲಿ ಬರ್ತಾ ಇರುತ್ತೆ. ಈಗ ರಮೇಶ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ ಸರ್. ಕಂಗ್ರ್ಯಾಚುಲೇಷನ್ಸ್, ವಾಟ್ ಅ ಜರ್ನಿ. ನಾನು ಈ ಥರ ಸ್ಕೂಲ್ಸು ಕಾಲೇಜ್ಗೆಲ್ಲ ಹೋಗ್ತಿರ್ತೀನಲ್ಲ, ಅಲ್ಲಿ ಚಿಕ್ಕ ಹುಡುಗ ಸಿಗ್ದ. ಏನಾಗಬೇಕು ಅಂತಿದೆಯೋ ಅಂದ. ನಿಮ್ಮ ಥರ ಆಗ್ಬೇಕು ಸರ್ ಅಂದ. ಏನು ಆ್ಯಕ್ಟ್ರ್ ಆಗಬೇಕಲ್ಲ? ನೀವು ಆ್ಯಕ್ಟ್ರಾ ಅಂದ. ನಾನು MLA ಭರತ್ ಕುಮಾರ್ ಆಗಬೇಕು ಅಂದ. ಅವನು ಚಿತ್ರಗಳು ನೋಡೋದೇ ಅಪರೂಪ ಅನಿಸುತ್ತೆ. ಅವನ ತಲೆಯಲ್ಲಿ ಒಂದು 4-5 ಪಿಕ್ಚರ್ ನೋಡಿದ್ದಾನೆ. ಈ MLA ಭರತ್ ಕುಮಾರ್ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಆ ಕ್ಯಾರೆಕ್ಟರ್ ಯಶಸ್ಸು. ನಾನು ಹೇಳ್ತಿರೋದೇನು ಅಂದರೆ, ನೀವು ಒಂದು ಚಿತ್ರ ನೋಡಿದಾಗ ನಾನು ಅವನ ಥರ ಆಗಬೇಕು, ನಾನು ಅವಳ ಥರ ಆಗಬೇಕು ಅಂತ ಆಡಿಯನ್ಸ್ ಡಿಸೈಡ್ ಮಾಡ್ತಾರಲ್ಲ, ಅದು ಒಂದು ಚಿತ್ರದ ಗೆಲುವು. ಚಿತ್ರ ನೋಡೋನು ನಾನು ಒಳ್ಳೆಯವನಾಗಬೇಕು, ನಾನು ಕೆಟ್ಟವನಾಗಬೇಕು ಅಂತೆಲ್ಲ ಯೋಚನೆ ಮಾಡಲ್ಲ. ನಾನು ಡಾಕ್ಟರ್ ರಾಜ್ಕುಮಾರ್ ಆಗಬೇಕು, ನಾನು ಈ ಪಾತ್ರ ಆಗಬೇಕು, ಆ ಪಾತ್ರ ಆಗಬೇಕು ಅಂತ ಡಿಸೈಡ್ ಮಾಡ್ತಾನಲ್ಲ, ದಟ್ ಈಸ್ ದ ಟ್ರೈಂಫ್ ಆಫ್ ಅ ಸ್ಟೋರಿ ಆ್ಯಂಡ್ ದಟ್ ಈಸ್ ದ ಟ್ರೈಂಫ್ ಆಫ್ ಅ ಸ್ಟೋರಿ ಟೆಲ್ಲರ್ ಲೈಕ್ ರಾಜೇಂದ್ರ ಸಿಂಗ್ ಬಾಬು. ಸರ್, 3 ಗಂಟೆ ಕಾಲ ಒಂದು ಚಿತ್ರ ಮಾಡೋದು ಕಷ್ಟ ಸರ್. ಆದರೆ ಆ ಚಿತ್ರ 30 ವರ್ಷ ನಿಮ್ಮ ಮನಸ್ಸಲ್ಲಿ ಉಳಿಯೋ ಥರ ಮಾಡ್ತಾರಲ್ಲ, ಅದಕ್ಕೆ ಸಿಂಗ್ ಬಾಬು ಅವ್ರು ಬೇಕು. ಒಂದು ವಿಷಯವನ್ನು ನಿಮ್ಮ ಮನಸ್ಸಲ್ಲಿ ದಶಕಗಳು ಉಳಿಯುವಂಥ ಶಕ್ತಿ ಇರುತ್ತಲ್ಲ, ಅವರು ಶ್ರೇಷ್ಠ ನಿರ್ದೇಶಕರಾಗೋದು. ಆ್ಯಂಡ್ ವಾಟ್ ಅ ಪವರ್ಫುಲ್, ನಾನು ಹೇಳ್ತಿದ್ದು ಸ್ಟೋರಿ ಟೆಲ್ಲರ್ ಅಂತ ಹೇಳ್ತೀವಿ ಒಬ್ಬ ಡೈರೆಕ್ಟರ್ನ. ಬಾಬು ಸರ್ ಇಸ್ ಅ ಸ್ಟೋರಿ ಟೆಲ್ಲರ್. ಹೇಗೆ? ಒಂದು ರೊಮ್ಯಾಂಟಿಕ್ ಕತೆ ಬಂಧನ ಮಾಡ್ತಾರೆ, ಈ ಕಡೆ ಒಂದು ಯೋಧರ ಕತೆ ಮಾಡಿಬಿಡ್ತಾರೆ. ಅದೆಲ್ಲ ಬಿಟ್ಟು ದುಡಿರಂತ ನಮ್ಮನ್ನು ಇಟ್ಕೊಂಡು ಕೋತಿಗಳು ಮಾಡಿಬಿಡ್ತಾರೆ, ಕುರಿಗಳು ಮಾಡ್ತಾರೆ. ಆ ರೇಂಜ್ ಹೇಳ್ತಾರೋದು ನಾನು. ನೀನು ಯಾವ ಕತೆ ಬೇಕಾದ್ರೆ ಕೊಡೆಯ, ನಾನು ಹೇಳ್ತೀನಿ ವಿಜುವಲಿ. ಆ ಸ್ಟ್ರೆಂತ್ ಇದೆಯಲ್ಲ, ಅದು ಅಂದರೆ ಒಂದು ಜಾನ್ರಾ ಡೈರೆಕ್ಟರ್ ಸಿಗ್ತಾರೆ ನಿಮಗೆ. ಆ್ಯಕ್ಷನ್ ಫಿಲ್ಮ್ಸಲ್ಲಿ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್ ಸಿಗ್ತಾರೆ, ರೊಮ್ಯಾಂಟಿಕ್ ಫಿಲ್ಮ್ಸಲ್ಲಿ ಎಕ್ಸ್ಟ್ರಾರ್ಡಿನರಿ ಸಿಗ್ತಾರೆ. ಏನು ಕೊಟ್ಟರು ಮಾಡ್ತೀನಿ ನಾನು ಅಂತ ಇರ್ತಾರಲ್ಲ, ಅದನ್ನು ಸತತವಾಗಿ ಮಾಡೋದಿದೆಯಲ್ಲ, ಅದನ್ನು 50 ವರ್ಷಗಳು ಮಾಡೋದಿದೆಯಲ್ಲ, ಅದು ಕೆಲವರಿಂದ ಸಾಧ್ಯ. ಅದರಲ್ಲೊಬ್ಬರು ಅಂದರೆ SVR ಅವರು. ನಂದು ಇವರು ಮೀಟಿಂಗೇ ಬಹಳ ಇಂಟ್ರೆಸ್ಟಿಂಗು. ನಾನು ಸ್ವಲ್ಪ ಬ್ಯುಸಿ ಆ ಟೈಮಲ್ಲಿ, ಸಿಕ್ಕಾಬಿಡೆ ಬ್ಯುಸಿ ಇದ್ದೆ. ಫಿಲ್ಮ್ ಚೆನ್ನಾಗಿ ಹೋಗ್ತಿದೆ. ಇವ್ರದ್ದು ಒಂದು ಪ್ರಾಜೆಕ್ಟ್ ಬಂದಿದೆ. ನನಗೆ ಡೇಟ್ ಕೊಡೋಕ್ಕಾಗ್ತಿಲ್ಲ. ನನಗೇನಾಗ್ತಿದೆ, ಬಂಧನ ಡೈರೆಕ್ಟರು ನನಗೆ ತುಂಬ ಇಷ್ಟ, ಇವರು ಡೈರೆಕ್ಷನ್ ಭಾಳ ಇಷ್ಟ, ಬಟ್ ಡೇಟ್ ಹೊಂದಾಣಿಕೆ ಆಗ್ತಿಲ್ಲ. ಚೆನ್ನಾಗಿ ನಾಪಕ ಇರುತ್ತೆ ಸಾರಿಗೆ ಅನಿಸುತ್ತೆ. ಉಲ್ಟಾ ಪಲ್ಟಾ ಮುಹೂರ್ತ ಇಲ್ಲಿ ಬುಲ್ಟಂಬಲ್ ರೋಡಲ್ಲಿ. ಸಾರ್ ಬಂದ್ಯಾರ, ನನಗೆ ಹೆಂಗೆ ಫೇಸ್ ಮಾಡೋದು ಗೊತ್ತಾಗ್ತಿಲ್ಲ. ತಪ್ಪಿಸ್ಕೊಂಡು ಓಡಾಡ್ತಿದ್ದೀನಿ. ಇವ್ರು ಕರೆದ್ರು, ಏನಪ್ಪ ಡೇಟ್ ಕೊಡ್ತಾ ಇಲ್ವಾ ಅಂದರು. ಸಾರ್ ಹೆಂಗೆ ಹೇಳೋದು ಗೊತ್ತಾಗಿಲ್ಲ ನನಗೆ. ಸರ್ ಒಂದು ಸ್ವಲ್ಪ ಶಾರ್ಟ್ ಮುಗಿಸ್ಕೊಂಡು ಬರ್ತೀನಿ ಸರ್ ಅಂತ ಓದೋನು ಒಂದು ದೊಡ್ಡ ಲೆಟರ್ ಬರೆದೆ ಸಾರಿಗೆ ಇಂಗ್ಲೀಷಲ್ಲಿ. ಸರ್ ನಮ್ಗೆ ಸರ್, ನನಗೆ ಇವ್ರ ಬಗ್ಗೆ ಇರೋ ಅಡ್ಮಿರೇಷನ್ ಎಲ್ಲ ಹೇಳಿ, ಸರ್ ಇದೆಲ್ಲ ಇದೆ ಸರ್, ಐ ಲವ್ ಯು ಸರ್, ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್, ನನಗೆ ಆಗ್ತಾ ಇಲ್ಲ ಸರ್, ದಯವಿಟ್ಟು ಸರ್ ಅಂದೆ. ಹೌದಾ, ಅಷ್ಟೇನಾ ಪ್ರಾಬ್ಲಮ್ಮು, ಯಾವ ಡೇಟ್ ಆಗುತ್ತೆ ಅಂದರು. ಈ ಡೇಟ್ ಸರ್, ಶುರು ಮಾಡೋಣ ಅಂದರು. ದಟ್ ಬಿಕೇಮ್ ಮುಂಗಾರಿನ ಮಿಂಚು. ಅವತ್ತು ಆ ವರ್ಷದ ಶ್ರೇಷ್ಠವಾದ ಚಿತ್ರ ಆಯಿತು. ಅದಾದಮೇಲೆ ಅವತ್ತು ನಾವು ಶೇಕ್ ಹ್ಯಾಂಡ್ಸ್ ಕೊಟ್ಟಿದ್ದು 6 ಚಿತ್ರಗಳು, 6 ಸರ್ 5 ಗೊತ್ತಿಲ್ಲ, ಇವ್ರು ಬ್ಯಾನರ್ಲ್ಲಿ 6 ಚಿತ್ರಗಳು ಮಾಡಿದ್ದೀನಿ ಅನಿಸುತ್ತೆ, ಅಂಥ ಸಂಬಂಧ. ಆ್ಯಂಡ್ ಸೆಟ್ಟಲ್ಲಿ ಸರ್, ಅಲ್ಲಿ ಟೆಲ್ ಯು, ಇವರು ಡೈರೆಕ್ಟ್ ಮಾಡೋದು ನೋಡ್ಬೇಕು ನೀವು. ಅಂದರೆ ಒಂದು ಸೀನ್ ನನಗೆ ಚೆನ್ನಾಗಿ ನೆನಪಿದೆ. ಅದು ಯಾವ ಫಿಲ್ಮ್ ಅಂದರೆ ಒನ್ ಆಫ್ ದಿ 3 ಸ್ಟಾರ್ಸ್. ಅದರಲ್ಲಿ ಈ ಥರ ಒಂದು ಏರಿಯಾ ರೀ, ಈ ಥರ ಒಂದು ಏರಿಯಾ, ನೀವು ಇಲ್ಲಿದ್ದೀರ ಅಂತ ಇಟ್ಕೊಳ್ಳಿ, ಈ ಥರ ಸೀನ್ ನಡೀತಾ ಇದೆ, ಎಲ್ಲ ಕಡೆ ಬೆಂಕಿ ಎತ್ಕೊಂಡು ಉರಿತಾ ಇದೆ ಅಂತ ಇಟ್ಕೊಳ್ಳಿ, ನೀವು ಹೆಂಗಿರ್ತೀರ? ನೀವು ಆ ಸೀನ್ ಡೈರೆಕ್ಟರು ಅಂದರೆ ಎಷ್ಟು ಟೆನ್ಷನ್ ಇರುತ್ತೆ ನಿಮಗೆ. ಅಂತಿರ್ತಾರೆ ಇತ್ತೀಚೆಗೆ. ಸಾರ್ ಕೂತ್ಕೊಂಡು, ಸ್ವಲ್ಪ ಈ ಕಡೆ ಬಾ, ತಲೆ ಮೇಲೆ ಬೆಂಕಿ ಬೀಳುತ್ತೆ, ನೀರು ರೆಡಿ ಇದೆಯೇನಪ್ಪ, ಬೆಂಕಿ ಆಗ ನೀರು ಹಾಕಬೇಕು, ಸ್ವಲ್ಪ ಕಾಲು ತೆಗಿರಿ, ಹಿಂದೆ ಉರಿತಾ ಇದೆ. ಆ ಲೆವೆಲ್ ಕೂಲಾಗಿರ್ತಾರೆ ರೀ ಇವರು. ನನಗೆ ಆಶ್ಚರ್ಯ, ನಾನು ಆ ಕಾಲದಲ್ಲಿ ಡೈರೆಕ್ಷನ್ ಕಲಿತಾ ಇದ್ದೀನಿ ಎಲ್ಲರಿಂದ. ನಾನು ಇವರಿಂದ ಕಲ್ತಿದ್ದರೆ ಅಷ್ಟು ಅಂದರೆ ಒಂದು ದೊಡ್ಡ ಸೆಟಪ್ ನಡೀತಿರುತ್ತೆ ರೀ.
ವಿಪರೀತ ಟೆನ್ಷನ್ ನಡೀತಿರ್ತಾರೆ. ಟೆನ್ಷನ್ ಇವ್ರಿಗಂತೂ ಕಾಣೋದಿಲ್ಲ. ಅಷ್ಟು ಕೂಲಾಗಿ ಒಂದು ಮ್ಯಾಸಿವ್ ಸೆಟ್ನ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಆ ಡೈರೆಕ್ಟರ್ ಚೇರ್ಗೆ ಒಂದು ಮರಿ. ಅಷ್ಟೊಂದು ಲೀಡರ್ಶಿಪ್ ಕ್ವಾಲಿಟಿ, ಒನ್ ಮ್ಯಾನ್ಸ್ ವಾಯ್ಸರ್. ಸೆಟ್ಟಲ್ಲಿ ಹೋದರೆ ಸಾಹೇಬ್ರು ಡೈರೆಕ್ಟರ್ ಒಂದು ಗೊತ್ತಾಗ್ತಿತ್ತು. ಆ ಕಮಾಂಡ್ ಇದ್ದಿದ್ದು SVRಗೆ. ನಂತರ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಇತ್ತು ನಮಗೆ. ಯಾಕಂದರೆ ಯಾವುದೇ ಹೀರೋಯಿನ್ ಬಂದರೂ ನಮ್ಮ ಕಡೆ ನೋಡ್ತಾನೇ ಇರಲಿಲ್ಲ ಸರ್. ಹೀರೋಯಿನ್ ಕಣ್ಣೆಲ್ಲ ಬರೀ ಡೈರೆಕ್ಟರ್ ಮೇಲೇ. ಹೀರೋಸ್ಗಿಂತ ಸುಂದರವಾಗಿದ್ದು ಒಂದು ಡೈರೆಕ್ಟರ್ ಅಂದ್ರೆ ಇವರೊಬ್ಬ. ಮೋರ್ ಹ್ಯಾಂಡ್ಸಮ್ ದನ್ ದ ಹೀರೋಸ್. ಎಲ್ಲ ಹೀರೋಯಿನ್ಸ್ ಅವ್ರನ್ನೇ ನೋಡೋರು. ನಮಗದೊಂದು ತೊಂದರೆ ಆಗ್ತಿತ್ತು ಅಷ್ಟೇ ಸರ್. ನಿಮ್ಮ ಸೆಟ್ಟಲ್ಲಿ ಸಚ್ ಅ ನೈಸ್ ಮ್ಯಾನ್ ಆ್ಯಂಡ್ ಅದ್ಭುತವಾದ ರೋಲ್ಸ್ ನನಗೆ ಕೊಟ್ಟಿದ್ದಾರೆ. ಭೂಮಿ ತಾಯಿ ಬಗ್ಗೆ ನಿಮ್ಮೆಲ್ಲರೂ ಈಗ ತಾನೇ ನೋಡಿರ್ತೀರ. ಅದಾದಮೇಲೆ ಕೋತಿಗಳು ಸರ್ ಕೋತಿಗಳಾಗಲಿ, ಕುರಿಗಳು ಸರ್ ಕುರಿಗಳು, ಕತೆಗಳು ಸರ್ ಕತೆಗಳು ಮಾಡಿದ್ವಿ. ಎಲ್ಲೂ ಬಹಳ ಬಹಳ ಹಿತವಾದ ಅನುಭವ, ವೆರಿ ಮೆಮೊರಬಲ್ ನನಗೆ. ಇವರು ಬ್ಯಾನರಲ್ಲಿ ಮಾಡಿದ್ದು, ಇವ್ರ ಜೊತೆ ಇದ್ದ ಜೈ ಜಗದೀಶ್ ಮತ್ತು ಮುನ್ನಿ ಅವರು ಹ್ಯಾಂಡಲ್ ಮಾಡ್ತಿದ್ದ ರೀತಿ. ಇನ್ಫ್ಯಾಕ್ಟ್ ನನ್ನ ರಾಮಶ್ಯಾಮ ಬಾಮ ನಾನೇ ಡೈರೆಕ್ಟರ್ ಆದಾಗ ಅದರಲ್ಲೊಂದು ರೋಲ್ ಇತ್ತು, ವೆರಿ ಪವರ್ಫುಲ್ ರೋಲ್. ಸಣ್ಣ ರೋಲು ಬಟ್ ಪವರ್ಫುಲ್ ರೋಲು. ಊರುಷಿಗೆ ಬಂದು ಒಬ್ರು ಅಡ್ವೈಸ್ ಮಾಡಬೇಕು. ನೀನು ನಿನ್ನ ಗಂಟನ ಯಾಕೆ ಕಳ್ಕೊಳ್ತಿದ್ಯಾ ಅಂದರೆ ನೀನು ನಿನ್ನ ಫಿಸಿಕೆಲ್ಲ ಸರಿ ನೋಡ್ಕೋಬೇಕು, ಫಿಟ್ನೆಸ್ನ ಗಮನ ಕೊಡಬೇಕು ಅಂತ ಅಡ್ವೈಸ್ ಮಾಡೋ ಕ್ಯಾರೆಕ್ಟರ್ ಬೇಕು. ನನಗೆ ಸರಿ ಅನಿಸಿದ್ದು ಸಿಂಗ್ ಬಾಬು ಅವರ ಮದರು. ಸೊ ಸಾರ್ ಹತ್ರ ಕೇಳಿದೆ, ಮುನಿ ಹತ್ರ ಕೇಳಿದೆ, ದೊಡ್ಡ ಮನ್ಸು ಮಾಡಿ ಅವ್ರು ಬಂದ ಸಣ್ಣ ರೋಲ್ನ ಆ್ಯಕ್ಟ್ ಮಾಡಿಬಿಟ್ಟು ಹೋದರು. ಹಾಗಾಗಿ ವಿ ಹ್ಯಾವ್ ಅ ವೆರಿ ನೈಸ್ ರಿಲೇಷನ್ಶಿಪ್ ವಿತ್ ದ ಫ್ಯಾಮ್ಲಿ. ನಂತರ ಇವರು ವೀಕೆಂಡ್ ವಿತ್ ರಮೇಶ್ ಚೇರಿಗೆ ಬಂದು ಅವ್ರು ಕೂತು ಅವ್ರು ಹೇಳಿದಂಥ ಕತೆಗಳು ಎಂಥ ಡೀಪಾಗಿ ಆನ್ಸರ್ಸ್, ಇನ್ಸೈಟ್ಸ್ ಎಷ್ಟು ಪವರ್ಫುಲ್ಲಾಗಿ ಕೊಟ್ಟರು ಸರ್, ಎಲ್ಲ ನಿಮ್ಗೆ ಗೊತ್ತೇ ಇದೆ. ಇವರು ಇವತ್ತು 50 ವರ್ಷಗಳನ್ನ ಸಂಭ್ರಮಿಸೋದು ನಮಗೆಲ್ಲರೂ ಭಾಳ ಹೆಮ್ಮೆ ರೀ. ಇಟ್ಸ್ ಅ ಪ್ರೈಡ್. ನಮ್ಮ ಚಿತ್ರರಂಗಕ್ಕೆ ಹೆಮ್ಮೆ. ಚಿತ್ರರಂಗದ ಇತಿಹಾಸ ಒಂದಿನ ಬರೆದಾಗ ಕೆಲವು ವಿಷಯಗಳನ್ನು ಬಂಗಾರದ ಪುಟಗಳಲ್ಲಿ ಬರೀಬೇಕಾಗುತ್ತೆ. ಆ ಥರ ಒಂದು ಪುಟ ಇವರು ಡೈರೆಕ್ಟ್ ಮಾಡಿದಂಥ ಚಿತ್ರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಯುವರ್ ಜರ್ನಿ. ಯಾರು ಬರ್ತ್ಡೇಗಾ? ಸೊ ನೈಸ್. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ನೀವು ಭೂಮಿ ತಾಯಿ ಚೊಚ್ಚಲ ಮಗ ಸಿನಿಮಾ ನೋಡಿದ್ರಿ. ನಾನು ನಿಮ್ಮ ಜೊತೆ 10ವರೆಗೆ ಬಂದು ಪ್ರಾರಂಭದಿಂದ ಇಲ್ಲಿವರೆಗೆ ಎಲ್ಲ ನೋಡಿದಾಗ ನನಗೆ ಅನಿಸಿದ್ದು 27 ವರ್ಷದ ಹಿಂದೆ ಮಾಡಿದರೂ ಕೂಡ ಇವತ್ತಿಗೂ ಪ್ರಸ್ತುತ. ಈ ಕತೆ ಇವತ್ತಿಗೂ ಮುಂದೆಯೂ ಪ್ರಸ್ತುತ ಆಗುವಂಥ ಕತೆ. ಯಾಕಂದರೆ ಈ ರಾಜಕೀಯ ಸಮಸ್ಯೆ, ಮುಗಿಯದ ಸಮಸ್ಯೆ, ಅದು ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಮತ್ತು ಚಿತ್ರಕಥೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕತೆ ಒಂದು ಒಳ್ಳೆಯ ಕಥೆನ ಆಯ್ಕೆ ಮಾಡಿದ್ದಾರೆ ಸಾರು. ಈ ಚಿತ್ರಕ್ಕೆ ಸಂಗೀತ ಮಾಡುವಂಥ ಅವಕಾಶ ನನಗೆ ನಿಜಕ್ಕೂ ಖುಷಿ ಆಗ್ತಿದೆ. ಬಾಬು ಸಾರಿಗೆ ನಾನು ಕೃತಜ್ಞತೆ ಅರ್ಪಿಸ್ತೀನಿ. ಜೊತೆಗೆ ಇನ್ನೂ 3 ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ. ಒಂದು ಫಸ್ಟ್ ಮುಂಗಾರಿನ ಮಿಂಚು, ಆಮೇಲೆ ದೋಣಿ ಸಾಗಲಿ, ಆಮೇಲೆ ಈ ಸಿನಿಮಾ. ನನಗೆ ಬಾಬು ಸರ್ ನಿಜಕ್ಕೂ ಆದರ್ಶ ನಿರ್ದೇಶಕ. ಎಲ್ಲ ನಮಗೆ ಅಂತ ಮಾತ್ರ ಅಲ್ಲ, ಅವರ ವಿಚಾರಗಳನ್ನ ನೀವು ನೋಡಿದ್ರೆ ಅವರೆಲ್ಲ ನಿರ್ದೇಶಕರಿಗೂ ಆದರ್ಶ ವ್ಯಕ್ತಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಅವ್ರ ಪರಿಚಯ ಆದಾಗಿಂದ ಅವರು ನನಗೆ ಈ ಹಾಲಿವುಡ್ ಸಿನಿಮಾಗಳ ಒಂದು ರುಚಿ ಹತ್ತಿಸ್ಬಿಟ್ರು. ಆ ಕಾಲದ ಚಿತ್ರಗಳು, ಜೀನ್ ಕೆಲಿ, ಆಮೇಲೆ ಈ ಚಾಪ್ಲಿನ್, ನಾವು ಕಂಡಿದ್ದು ಚಾಪ್ಲಿನ್ ಮತ್ತು ಲಾರೆಲ್ ಆ್ಯಂಡ್ ಹಾರ್ಡಿ. ಆಮೇಲೆ ನಾನು ಈ ಬಸ್ಟರ್ ಕೀಟನ್ ಇಂಥವ್ರದ್ದೆಲ್ಲ ವಿಚಾರ ಗೊತ್ತಾಗ 100 ವರ್ಷದ ಹಿಂದೆ ಮಾಡಿದಂಥ ಸಿನಿಮಾಗಳು ಇವತ್ತಿಗೂ ಆ ಪ್ರಿಂಟ್ ಅಷ್ಟು ಚೆನ್ನಾಗಿದೆ ಮತ್ತು ಆ ಚಿತ್ರಕಥೆ ಕಥೆಗಳೆಲ್ಲ ಅಷ್ಟು ಚೆನ್ನಾಗಿ ಇದ್ದಾವೆ. ಬಾಬು ಸರ್ ಅದೆಲ್ಲ ನನಗೆ ಹೇಳೋರು, ಆ ಸಿನಿಮಾ ನೋಡಿ, ಈ ಸಿನಿಮಾ ನೋಡಿ, ಇಷ್ಟು ಚೆನ್ನಾಗಿದೆ ಅಂತ. ಯಾಕೆ ಅಂತಂದರೆ ಇದು ಪ್ರತಿಯೊಬ್ಬ ನಿರ್ದೇಶಕರು ಮಾಡಬೇಕಾದಂಥ ಕೆಲಸ. ಹಳೆಯ ಸಿನಿಮಾಗಳು, ಈ ಹಿಂದಿನ ಇತಿಹಾಸ, ಹಾಲಿವುಡಲ್ಲಿ ಯಾವ ಥರ ಸಿನಿಮಾ ಮಾಡ್ತಿದ್ರು ಅದೆಲ್ಲ ತಿಳ್ಕೊಂಡಾಗ ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗತ್ತೆ. ಅದನ್ನು ಬಾಬು ಸರ್ ಪ್ರತಿ ಹಂತದಲ್ಲೂ ಅಪ್ಡೇಟ್ ಆಗಿದ್ದಾರೆ ಅವರು. ಆಮೇಲೆ ಅವರ ಎಲ್ಲ ಚಿತ್ರಗಳನ್ನು ನಾನು ನೋಡಿದ್ದೀನಿ. ನನಗೆ ನಾನು ಅವರ ಅಭಿಮಾನಿ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಹಾಗೆ ಈ ಚಿತ್ರ ಮತ್ತೆ ಥಿಯೇಟ್ರಲ್ಲಿ ರಿಲೀಸ್ ಆಗಲಿ. ರಿಲೀಸ್ ಆದರೆ ಎಲ್ಲರಿಗೂ ಇದು ತಲುಪುತ್ತೆ. ಯಾಕಂದರೆ ಎಲ್ಲರೂ ಇದಕ್ಕೆ ಸ್ಪಂದಿಸ್ತಾನೆ ಈ ಕತೆಗೆ ಅಂತ ಒಂದು ಒಳ್ಳೆಯ ಇದರಲ್ಲಿ ರಮೇಶ್ ಸರ್ ಮತ್ತು ಶಿವಣ್ಣ ಇಬ್ಬರು ಒಂದು ಸ್ಪರ್ಧೆಯಿಂದ ಆ್ಯಕ್ಟ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಬಾಬು ಸರ್ಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ಜೊತೆಗೆ
ಇನ್ನೊಂದು ಅನುಭವ ಹೇಳ್ತೀನಿ. ಬಾಬು ಸರ್ ಯಾಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತಂದರೆ, ಮುಂಗಾರಿನ ಮಿಂಚು ಕಂಪೋಸಿಂಗ್ ಟೈಮಲ್ಲಿ ಒಂದು ಬೆಟಗೇರಿ ಅಂತ ಒಂದು ಜಾಗದಲ್ಲಿ ಅಲ್ಲೊಂದು ಎಸ್ಟೇಟಲ್ಲಿ ನಮಗೆ ಕಂಪೋಸಿಂಗಿಗೆ ಕೂಡ ಹಾಕಿದರು ಸರ್. ನಾನು ಮತ್ತು ಈ ಡೈಲಾಗ್ ರೈಟ್ರು ಸೂರ್ಯ ಅವರು ಅಲ್ಲಿದ್ವಿ. ಬೆಳಿಗ್ಗೆ 6 ಗಂಟೆ ಆದರೆ ಬಾಬು ಸರ್ ನಮ್ಮನ್ನ ಎಬ್ಬಿಸಿ, ಸೂರ್ಯ ಬರ್ತಿರ್ಲಿಲ್ಲ, ನಾನು ಇವ್ರ ಜೊತೆ ವಾಕಿಂಗ್ ಹೋಗುವೆ. 6 ಕಿಲೋಮೀಟ್ರು ಒಂದೇ ಸ್ಪೀಡಲ್ಲಿ ಹೋಗೋರು, ಸರ 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 ಅಂತ. ನಾನು ಅವರಿಂದ ಓಡ್ತಿದ್ದೆ ಸುಸ್ತಾಗಿ. ಒಂದೊಂದು ಕಿಲೋಮೀಟ್ರಿಗೂ ನನ್ನದು ಇದು ಅಲ್ಲಲ್ಲೇ ಹಾಲ್ಟು. ಮತ್ತು ಅವರು ಬನ್ನಿರಿ ನೀವೇನು ಚಿಕ್ಕವರು, ನೀವು ಯಾಕ್ರಿ ಹಿಂಗೆ. ಹಾಗೆ ಆವಾಗ ನಾನು ಅಂದ್ಕೊಂಡೆ ಎಷ್ಟು ಸ್ಟ್ಯಾಮಿನಾ ಇವರಿಗೆ. ಯಾಕಂತಂದರೆ ಪ್ರತಿದಿನ ವ್ಯಾಯಾಮ ಮಾಡೋರು. ಅದು ನಮ್ಮ ಸಿನಿಮಾ ರಂಗದ ಎಲ್ರಿಗೂ ಅದು ಅನ್ವಯಿಸುತ್ತೆ. ಎಲ್ಲರೂ ಆ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಿದ್ದರೆ ಅದು ತುಂಬ ಮುಂದೆ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಹೀಗೆ ಪ್ರತಿ ವಿಚಾರದಲ್ಲೂ ನನಗೆ ಅವರು ಒಂದು ವಿಸ್ಮಯ ಆಗಿಬಿಡ್ತಾರೆ. ಯಾಕಂದರೆ ರಮೇಶ್ ಸರಿಗೆ ಹೇಳಿದ್ರು, ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ನಾನು ಅಷ್ಟು ಅಚ್ಚುಕಟ್ಟಾಗಿ. ಬಾಬು ಸರ್ದೊಂದು ಮುಖ್ಯವಾದ ವಿಚಾರ ಅಂತಂದರೆ, ಒಂದು ಪರ್ಫೆಕ್ಷನಿಸ್ಟ್ ಅವರು, ಇನ್ನೊಂದು ಹಾರ್ಡ್ ವರ್ಕು. ಸಿನಿಮಾ ಯಾವ ಥರ ಬರಬೇಕು ಅದಕ್ಕೆ ಹೇಗಾದರೂ ಮಾಡಿ ಅದನ್ನು ಅದೇ ಥರ ಬರೋ ಥರ ಅವರು ಛಲ ಅವ್ರದ್ದು. ಅದು ಎಲ್ಲ ನಿರ್ದೇಶಕರಿಗೂ ಆದರ್ಶ. ಹಾಗಾಗಿ ಬಾಬು ಸಾರಿಗೆ ನಾನು ಎಲ್ಲ ರೀತಿಯಲ್ಲಿ ಶುಭ ಹಾರೈಸ್ತೀನಿ. ಆರೋಗ್ಯ ಮತ್ತು ಒಂದಷ್ಟು ಸಿನಿಮಾಗಳು ಮಾಡುವಷ್ಟು ನಿರ್ಮಾಪಕರು ಅವರಿಗೆ ಸಿಗಲಿ. ಇಂಥ ಅತ್ಯುತ್ತಮವಾದ ಸಿನಿಮಾಗಳು ಮತ್ತೆ ಮತ್ತೆ ಬಾಬು ಸಾರ್ ಮಾಡಲಿ ಅಂತ ಅವರಿಗೆ ಶುಭವನ್ನು ಕೋರ್ತಾ ಮಾತು ಮುಗಿಸ್ತೀನಿ.